ಈ ಕೂಡ ಬಜೆಟಲ್ಲಿ ಇಲ್ಲಿ ವಾಶ್ರೂಮ್ ಎಲ್ಲ ಇರುತ್ತೆ, ಆದರೆ ಅಷ್ಟೊಂದು ಫೆಸಿಲಿಟಿ ಏನಿಲ್ಲ. ಗೈಸ್ ಹೊರಟು ಬಂದು ಟ್ರೈನ್ ಹತ್ಕೊಂಡೆ. ಟಿಕೆಟ್ ಪ್ರೈಸ್ ಬಂದು 140. ಗೈಸ್ ಇಲ್ಲಿ ಫುಲ್ ಜಗಳ ಆಗ್ತಾಯಿದೆ. ಹಂಗೆ ನಮ್ಮ ಗೈಸ್ ಇವತ್ತು ಏನಪ್ಪ ಲಾಗ್ ವಿಶೇಷ ಅಂದರೆ, ನಾನು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಅದರಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. ಏನಪ್ಪ ಅಂದರೆ, ಈ 500 ರೂಪಾಯಿ ಇದೆಯಲ್ಲ, ಈ 500 ರೂಪಾಯಿಲಿ ನನ್ನ ಟ್ರಾವೆಲ್ ಬಜೆಟ್ನ ಕಂಪ್ಲೀಟ್ ಮಾಡಬೇಕು. ಗೈಸ್ ಇವಾಗ ನಾನು ಮೆಜೆಸ್ಟಿಕಲ್ಲಿ ಬಂದು ರೀಚ್ ಆಗಿದ್ದೀನಿ. ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗಬೇಕು. ಟಿಕೆಟ್ ತೊಗೊಳ್ಳೋಣ ಬನ್ನಿ. 500 ರೂಪಾಯಿಲಿ ಎಷ್ಟಾಗುತ್ತೆ ಒಂದು ಟಿಕೆಟು. ಇಲ್ಲ ಜನರಲ್ ಹೋಗಿಗೆ ಬನ್ನಿ ಹೋಗೋದ ಅಷ್ಟೇ. ನೋಡಿ ಹತ್ತುತ್ತಾ ಇದ್ದೀನಿ ಇವಾಗ, ನಿಜ ಇವಾಗ. ಗೈಸ್ ಹೊರಟು ಬಂದು ಟ್ರೈನ್ ಹತ್ಕೊಂಡೆ. ಟಿಕೆಟ್ ಪ್ರೈಸ್ ಬಂದು 145 ಒಬ್ಬರಿಗೆ. ಮಿಕ್ಕಿ ಚೇಂಜ್ ಇಲ್ಲೇ ಐತೆ. ಇವಾಗ ಟ್ರೈನ್ ಹತ್ತಿರ ಟೈಮಿಂಗ್ಸ್ ಬಂದು 7:47. ಎಷ್ಟು ಗಂಟೆ ಹತ್ಕೊಂಡಿದ್ದೀನಿ. ಫುಲ್ಲು ಹೋಗಿ ಇವತ್ತು ಫುಲ್ ಖಾಲಿ ಆಗಿದೆ. ಗೈಸ್ ಈ ಟ್ರೈನೂ ಬರ್ತಾ ಫುಲ್ಲು ರಶ್ ಆಗ್ತೈತೆ. ಒಂದೊಂದು ಬರ್ತೈತೆ. ಅದಕ್ಕೆ ಬೇಗ ಬಂದು 1 ಅವರ್ ಮುಂಚೆನೇ ಬಂದು ಟ್ರೈನ್ ನಿಂತಿರುತ್ತೆ. ಆವಾಗಲೇ ಹತ್ಕೊಬಿಟ್ರೆ ನಮಗೆ ಸೇಫ್ಟಿ ಕೂತ್ಕೊಳ್ಳೋಕ್ಕಿಲ್ಲ. ಇಲ್ಲ ಅಂದರೆ ಫುಲ್ ರಶ್ ಆದರೆ ನಿಜ ಹತ್ಕೊಳ್ಳೋಕ್ಕಾಗಲ್ಲ. ಈ ಕೂಡ ಬಜೆಟಲ್ಲಿ ಇಲ್ಲಿ ವಾಶ್ರೂಮ್ ಎಲ್ಲ ಇರುತ್ತೆ, ಆದರೆ ಅಷ್ಟೊಂದು ಫೆಸಿಲಿಟಿ ಏನಿರಲ್ಲ. ಎಲ್ಲ ಒಂಥರ ಕ್ಲೀನಾಗಿ ಯಾವಿಲ್ಲ, ಎಲ್ಲ ದಬ್ಬಾಗೈತೆ. ನೀವೇ ಬಂದರೆ ಸ್ಟಾರ್ಟಿಂಗಲ್ಲೇ ಆಮೇಲೆ ಹೋಗ್ತೀವಿ ಅಂದರೆ ಫುಲ್ ರಶ್ ಅನ್ನೋದು ಫುಲ್ ಕಷ್ಟ. ಗೈಸ್ ಇವಾಗ ಫುಲ್ಲು ರಶ್ ಆಗ್ಬಿಡೈತೆ. ಫುಲ್ಲು ರಶ್ ಆಗಿಲ್ಲಿ ಜಗಳನೂ ಆಗ್ತೈತೆ. ಆ ಪಾರ್ಟಿ ರಶ್ ಆಗೈತೆ. ಎಲ್ಲ ಕಡೆ ಫುಲ್ಲು ಜಗಳನೇ. ಅದಕ್ಕೆ ಮುಂಚೆ ಬಂದು ಕೂತ್ಕೋಬೇಕು. ಫುಲ್ಲು ರಶ್ ಇರೋ ಕಾರಣಕ್ಕೋಸ್ಕರ. ಗೈಸ್ ಇಲ್ಲಿ ಫುಲ್ಲು ಜಗಳ ಆಗ್ತೈತೆ. ನೋಡ್ತಾ ಇತ್ತೆ ಹೋಗೋಣ. ಫುಲ್ ಇವಾಗ 8:40ಕ್ಕೆ ಹೊಡ್ತಾ ಇರೋದು. ಅಲ್ಲಿಗೆ ತಲುಪೋದು ಬೆಳಗ್ಗೆ 4 ಗಂಟೆಗೆ ಅನಿಸುತ್ತೆ. ಗೈಸ್ ಟ್ರೈನ್ ಮೂವ್ ಆಗ್ತಾರೆ, ಹಂಗೆ ಪೂರ್ತಿ ರಶ್ ಆಗ್ಬಿಡುತ್ತೆ. ಕುತ್ಕೊಳ್ಳೋಕ್ಕಂತೂ ಜಾಗ ಸಿಗಲ್ಲ. ನಾನು ಯಾಕೆ ಮೊದಲೇ ವಾಶ್ರೂಮ್ ಹೋಗಿ ಅಂತ ಹೇಳಿದ್ದು ಅಂದರೆ, ಇವಾಗ ನೋಡಿ ಒಡ್ಡಾಡಕ್ಕಂತೂ ಜಾಗ ಇಲ್ಲ. ಒಡ್ಡಾಡೋ ಜಾಗದಲ್ಲ ಪೂರ್ತಿ ಕಲಾಳೆಲ್ಲ ಮನ್ಬಿಟ್ಟಿದ್ದಾರೆ. ಬಂದು ಸೀಟ್ಗಳೆಲ್ಲ ಮನ್ಗೋರೆ. ನಿಜ ಈ ಟ್ರೈನ್ ಸವಾಸನೆ ಬೇಡ ಅನ್ಸ್ಬಿಡ್ತದೆ. ಸೆಂಗೋ ಸ್ಟಾಪ್ ಅಂತೂ ಇಲ್ಲಿಂದ ಇಳಿಬೇಕು. ಆರೇನ ಟ್ರೈನ್ ಸ್ಟಾಪ್ ಕೊಡ್ತಾರೆ. ಇನ್ನು 1 ಕಿಲೋಮೀಟರ್ 2 ಕಿಲೋಮೀಟರ್ ತೋರಿಸ್ತೈತೆ. ಜನರಲ್ ಬೋಗಿಲಿ ಬಂದರೆ ಇದೇ ಗೋಳು. ಮನ್ಗೋರೆ. ಸೀಟ್ ಕೆಳಗಡೆಲ್ಲ ಮನ್ಗೋರೆ. ಫುಲ್ಲು ರಶ್ಶು. ಫೈನಲಿ ಮಂತ್ರಾಲಯಕ್ಕೆ ಬಂದು ಓನ್ಲಿ 145 ರೂಪಾಯಿಲಿ ಮೆಜೆಸ್ಟಿಕ್ಕಿಂದ ಮಂತ್ರಾಲಯಕ್ಕೆ ಬಂದು. ಇಲ್ಲಿಂದ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ. ಇನ್ನು ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ಇಲ್ಲಿಂದ ಸ್ವಲ್ಪ ನಡ್ಕೋಬೇಕು. ಬನ್ನಿ ಹೋಗೋದಾ. ಫುಲ್ಲು ಚಳಿ ಇಲ್ಲಿ. ಬೆಳಗಿನ ಜಾವ ಇವಾಗ ಟೈಮ್ ಎಷ್ಟು ಅಂದರೆ 4 ಗಂಟೆ. ಬೆಳಗ್ಗೆ ರಾತ್ರಿ 8:40ಕ್ಕೆ ಬಿಟ್ಟಿದ್ದಕ್ಕೆ ಇವಾಗ ಬೆಳಗ್ಗೆ 4 ಗಂಟೆಗೆ ಬಂದು ತಲುಪಿದ್ದೀವಿ. ಇಷ್ಟೊತ್ತಾಗುತ್ತೆ. ಅದು ಈ ಟ್ರೈನಲ್ಲಿ, ಉದಯ ಎಕ್ಸ್ಪ್ರೆಸ್ಸಲ್ಲಿ. ಇನ್ನೊಂದು ಟ್ರೈನ್ ಇದೆ. ಆ ಟ್ರೈನಲ್ಲಿ 11 ಗಂಟೆಗೆ ನಾವು ಬಿಟ್ಟು 11:10ಕ್ಕೆ ನಾವು ಬಿಟ್ಟರೆ ಅದು 7 ಗಂಟೆಗೆ ಬಂದು ತಲುಪುತ್ತೆ. ಆ ಟ್ರೈನ್ ಬೇರೆ. ಆ ಟ್ರೈನ್ ಇವತ್ತು ಕ್ಯಾನ್ಸಲ್ ಆಗಿತ್ತು. ಇಲ್ಲಿ ಬಂದರೆ ಪ್ಲ್ಯಾಟ್ಫಾರ್ಮ್ ದಾಟ್ಕೊಂಡು ಎಕ್ಸಿಟ್ ಆದರೆ ಇಲ್ಲಿ ಆಟೋಗಳಿದೆ ನೋಡಿ. ಈ ಥರ ಇಲ್ಲಿ ಆಟೋ ಸೆಲೆಕ್ಟ್ ಮಾಡ್ಕೊಂಡು ಹೋಗೋದು. ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಂಗೆ ದೇವಸ್ಥಾನಕ್ಕೆ ಇಲ್ಲಿಂದ ಒಬ್ರಿಗೆ 50 ರೂಪಾಯಿ ಅಂತೆ ಆಟೋದಲ್ಲಿ. ಗೈಸ್ ಇಲ್ಲಿ ತೆಲುಗು ಸಾಂಗ್ ಆಗ್ತಿದ್ರು. ಅದಕ್ಕೆ ನಮ್ಮ ಹುಡುಗ ಏನು ಮಾಡ್ದ, ಕನ್ನಡ ಸಾಂಗ್ ಹಾಕಕ್ಕೆ ಫೋನಲ್ಲಿ ಹೋಗಿದ್ದಾನೆ. ವಾಯ್ಸ್ ಇವಾಗ ಚೇಂಜ್ ಆಗುತ್ತೆ ನೋಡಿ. ಸಾಂಗ್ ಇವಾಗ ಆಗ್ಲಾ. ಆಯ್ತು ಹಾಕು. ಗೈಸ್ ಒಬ್ರಿಗೆ 50 ರೂಪಾಯಿ. ಸ್ಟೇಷನಿಂದ ಮಂತ್ರಾಲಯಕ್ಕೆ ಬಂದು ಒಟ್ಟು ಅಲ್ಲಿಂದ ಇಲ್ಲಿಗೆ 15 ಕಿಲೋಮೀಟ್ರ್ ಐತೆ. 40 ನಿಮಿಷ ಆಯಿತು. ಒಬ್ರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈಗ ಸ್ವಲ್ಪ ಆದಮೇಲೆ ಒಳ್ಳೆ ಹೋಗೋಣ. ನನ್ನ ಹತ್ರ 500 ರೂಪಾಯಿಲಿ 145 ರೂಪಾಯಿ ಮೆಜೆಸ್ಟಿಕ್ಕಿಂದ ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ಗೆ ಬಂದು ಇವಾಗ ಮಂತ್ರಾಲಯಂ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ಟೆಂಪಲಿಗೆ ಬಂದು ಒಟ್ಟು ಇಲ್ಲಿಗಾಗಿರೋದು 50 ರೂಪಾಯಿ. 145 ರೂಪಾಯಿ ಪ್ಲಸ್ ಬಂದು 195 ರೂಪಾಯಿ ಆಗೈತೆ. ಇನ್ನು ನನ್ನ ಹತ್ರ 305 ರೂಪಾಯಿ ಐತೆ. ಬನ್ನಿ ಅದನ್ನು ಎಲ್ಲಿ ಖರ್ಚಾಗುತ್ತೆ, ಏನಕ್ಕೆ ಖರ್ಚಾಗುತ್ತೆ ಪ್ರತಿಯೊಂದು ತಿಳಿಸೋಣ. ಒಂದು ಸೈಡಿಗೆ ಕರೆಕ್ಟಾಗಿ 195 ಇದ್ದರೆ ಸಾಕು. ಗೈಸ್ ದೇವಸ್ಥಾನ ಹತ್ರ ಬಂದು
ಫೈನಲಿ ಬೆಳಿಗ್ಗೆ 7:50ಕ್ಕೆ ಫುಲ್ಲು ರೆಡಿಯಾಗಿದ್ದೀನಿ. ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗ ಹೋಗೋಣ, ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೆಲ್ಲ ಸುತ್ತಾಡಕ್ಕೆ ಹೋಗೋಣ ಬನ್ನಿ. ದೇವಸ್ಥಾನ ಹತ್ರ ಬಂದು ಫುಲ್ಲು ರಶ್ ಆಗಿಬಿಟ್ಟಿದೆ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ದೇವಸ್ಥಾನ ದರ್ಶನ. ಶುಕ್ರವಾರ ಬೇರೆ. ವೆಲ್ಕಮ್ ಟು ಮಂತ್ರಾಲಯ. ಈ ಟ್ರಾವೆಲ್ಗೆ ಸ್ವಾಗತ. ಹೊರಗಡೆ ಹೋಗೋಣ, ಫುಲ್ ದರ್ಶನ ಮಾಡಿಕೊಂಡು ಈ ವಿಡಿಯೋನ ಮುಂದೆ ಸಾಗಿಸ್ತೀನಿ. ಆದರೆ ಒಳಗಡೆ ವಿಡಿಯೋ ಮಾಡಲ್ಲ, ಸ್ವಲ್ಪ ಒಂದು ಸಿನಿಮ್ಯಾಟಿಕ್ ಥರ ಸ್ವಲ್ಪ ಸ್ಪೀಡ್ ಹಾಕ್ತೀನಿ ಅಷ್ಟೇ. ಸಿನಿಮ್ಯಾಟಿಕ್ ಥರ ಹಾಕ್ತೀನಿ, ಯಾಕಂದ್ರೆ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಅವರು ಹಂಗೆ ಅಲೋ ಕೊಡಲ್ಲ, ಅದಕ್ಕೋಸ್ಕರ ಬನ್ನಿ ಹೋಗೋಣ. ಇವಾಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಇಲ್ಲಿಂದ ಎಲ್ಲ ಸುತ್ತಾಡಕ್ಕೆ ಹೋಗೋಣ. ಇಲ್ಲಾಂದರೆ ನೋಡೋಣ ಮುಂದೆ ಪ್ಲ್ಯಾನ್ ಏನು ಅಂತ ಮುಂದೆ ಹೇಳ್ತೀನಿ. ಅಲ್ಲಿ ಗಂಟೆ ಇವಾಗ ಫೋಟೋಸ್ ಎಲ್ಲ ತೊಗೊಂಡ ಮೇಲೆ ಸಿಗ್ತೀನಿ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಫೋಟೋ ಎಲ್ಲ ತೊಗೊಂಡು ಇವಾಗ ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋದ. ಗೈಸ್, ನೀವೇನಾದರೂ ರೂಮ್ ಏನೋ ಮಾಡಿಲ್ಲ ಅಂದರೆ ಸ್ನಾನ ಮಾಡೋಕ್ಕೆ ಇಲ್ಲಿ ಹೊಳೆ ಇದೆ. ಈ ಹೊಳೆ ಹೆಸರು ಬಂದು ತುಂಗಭದ್ರಾ. ಆ ಕಡೆ ಇದು ಹೊಳೆ ಹೆಸರು ಬಂದು ತುಂಗಭದ್ರಾ, ಆ ಕಡೆ ಬಂದು ಕರ್ನಾಟಕ, ಇದು ಆಂಧ್ರ. ಏನ ಬಂದರೆ ಇಲ್ಲಿ ಸ್ನಾನ ಮಾಡೋದು. ನಾವು ಚಳಿ ಗೊತ್ತಲ್ಲ, ನಮಗೂ ಚಳಿಗೂ ಹಾಗೆ ಬರಲ್ಲ, ಅದಕ್ಕೋಸ್ಕರ ನಾವು ಇಲ್ಲಿ ಸ್ನಾನ ಮಾಡಿಲ್ಲ. ಹೊಳೆಯಲ್ಲಿ ಯಾರು ಸ್ನಾನ ಮಾಡಬೇಡಿ, ಇಬ್ಬರಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಏನು. ಮಂತ್ರಾಲಯ ಬಂದು ಅಲ್ಲಿಂದ ಇನ್ನೂ 5 ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂದರು. ಪಂಚಮುಖಿ ದೇವಸ್ಥಾನಕ್ಕೆ ಸ್ಕ್ಯಾಮ್ ಆಗಿ ನಾವು ಲೋ ಬಜೆಟ್ ಮಾಡ್ತೀವಿ ಅಂದರೆ ಒಂದು 100 ರೂಪಾಯಿ. ಬನ್ನಿ ಇವಾಗ ಹೋಗೋಣ. 5 ದೇವಸ್ಥಾನ ನಿಮಗೂ ತೋರಿಸ್ತೀನಿ, ನಾನು ನೋಡ್ತೀನಿ. ಬನ್ನಿ ಹೋಗೋಣ.